ಸಿಂಗರ್ಗೂ ಸಹ ಈ ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ನ ಬಿಸಿ ಮುಟ್ಟಿದೆ. ಸದ್ಯ ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟ ರದ್ದಾಗಿದೆ. ಇದರಿಂದ ಸಾಕಷ್ಟು ಪ್ರಯಾಣಿಕರು ಪರದಾಡ್ತಿದ್ದಾರೆ. ಬೆಂಗಳೂರಿನಿಂದ ಹೈದರಾಬಾದ್ಗೆ ಗಾಯಕಿ ತೆರಳಬೇಕಾಗಿತ್ತು, ಆದರೆ ಫ್ಲೈಟ್ ಸಿಗದೆ ವಾಪಸ್ ಆದ್ರು ಅನನ್ಯ ಪ್ರಕಾಶ್. ಈ ಕುರಿತಾಗಿ ಅವರು ಹತ್ಕೊಂಡು ವಿಡಿಯೋವನ್ನು ಸಹ ಮಾಡಿದ್ದಾರೆ. ತಾವು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು, ಹೋಗೋಕ್ಕಾಗಿಲ್ಲ ಅಂತ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಎಲ್ರಿಗೂ ಹಾಯ್. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದೇ, ಯಾರೆಲ್ಲ ಇಂಡಿಗೋ ಏರ್ಲೈನ್ಸ್ ನ ಬುಕ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ಪ್ಲೀಸ್ ಹೋಗ್ಬೇಡಿ ಅಂಡ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅಂಡ್ ಅಲ್ಲಿಗೆ ಹೋಗಿ ನೀವು ಸಫರ್ ಪಡೋದು ಬೇಡ. ಬಿಕಾಸ್ ಅವ್ರ ಏರ್ಲೈನ್ಸ್ ಅವರು ತುಂಬಾನೇ ಲೀಸ್ಟ್ ಬಾದರ್ಡ್ ಅಬೌಟ್ ಆಲ್ ದಿ ಪ್ಯಾಸೆಂಜರ್ಸ್. ಅಂಡ್ ಹಿಂದೆ ದಿನ ಬಂದಿರೋರು ಎಲ್ಲರೂ ಆಲ್ಮೋಸ್ಟ್ ತುಂಬಾ ವೇಟ್ ಮಾಡಿ, ಮಕ್ಕಳು ಅಂಡ್ ದೊಡ್ಡವರು ತುಂಬಾ ಜನ ಇದ್ರು. ಊಟ ಇಲ್ದೇನೆ, ಮಲ್ಗಕ್ ಜಾಗ ಇಲ್ದೇನೆ, ಕಣ್ಣೆ ಮುಚ್ಚದೇನೆ ಕಾಯ್ತಾ ಇದ್ದಾರೆ ಅವರೆಲ್ಲರೂ. ಅಂಡ್ ನಾನಿವತ್ತು ಬೆಳಿಗ್ಗೆ ಚೆಕ್ ಇನ್ ಮಾಡಿದೆ. ನಾನು ಚೆಕ್ ಇನ್ ಮಾಡಿದ್ದಕ್ಕೆ ನನಗೆ ಬ್ಯಾಗೇಜ್ ಕೇಳಿದೆ. ನಾನು ಅಟ್ಲೀಸ್ಟ್ ಬ್ಯಾಗೇಜ್ ಆದ್ರೂ ಕೊಡಿ, ನಾನು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀನಿ. ಬಿಕಾಸ್ ನಾನು 7 ಗಂಟೆಗೆ ನಾನು ಹೈದರಾಬಾದಲ್ಲಿ ಇರಬೇಕಾಗಿತ್ತು. ಅಂಡ್ ಫ್ಲೈಟಲ್ಲಿ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ, ಆನ್ ರೋಡಲ್ಲಿ ಖಂಡಿತವಾಗ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಬ್ಯಾಗೇಜ್ ಕೊಡಿ ನನಗೆ ಅಂತ ಕೇಳಿದ್ರೆ, ಸ್ಟಾರ್ಟಿಂಗ್ ಹೇಳಿದ್ರು ನಿಮ್ಗೆ ಲೇಟ್ ಆಗುತ್ತೆ ನಿಮ್ ಬ್ಯಾಗೇಜ್ ತಗೊಳ್ಳೋದಕ್ಕೆ ಅಂತ. ಆಮೇಲೆ ನೋಡಿದ್ರೆ 2 ದಿನ ಆಗುತ್ತೆ ಅಂತ ಹೇಳಿದ್ದಾರೆ. ಸ್ಟಾರ್ಟಿಂಗ್ 4 ಅವರ್ ಅಂದ್ರು, 4 ಅವರ್ ವೆಯ್ಟ್ ಮಾಡಿ ತಗೊಂಡೋದ್ರು.